ಬೇಡ ಸಾಕು ನಂಗೆ ಹಿಂಗೆ ಹಿಂಗೆ ನಿಂಗೆ ಏನ್ ಅಡ್ಗೆ ಮಾಡಿದಿ ಹೇಳು. ನಾನಿವತ್ತು ಮಟನ್ ಸಾರ್ ತಿನ್ಲೇಬೇಕು ಅಂತ ಬಂದನೆ. ನೀನು ಊಟ ಹಾಕ್ದರೆ ಏನ್ ಮಾಡಿಯ ಗಂಡು ನಿಂತಿರ್ಗ ಮಾತಾಡ್ತೀಯಲ್ಲೇ. ಅವತ್ತಿಂದ ಸುಮ್ಮನೆ ಇದ್ದೆ. ನೀನು ಗಂಡು ನಿಂತಿರ್ಗ ಮಾತಾಡ್ತೀಯ ನಿನ್ನ ಬಿಡ್ತಾನ. ಯಾವನು ಯಾಕೆ ಹೇಳ್ಕೊಟ್ಟಾರೋ ನನ್ನಂತೂ ನಾನು ಸರಿ ಕಡೆಗೆ ಯಾವನ್ ಮಾತಕ್ಕೆ ನಾನು ಕುಡಿಯಕ್ಕೂ ನೀನು ಒಂದಿನ ಮಟನ್ ಸಾರು ಮಾಡ್ಕೊಟ್ಟ. ಅವತ್ತು ಚಿಲ್ಲಿ ಚಿಕನ್ ತಂದು ನೀವು ಹೋಟ್ಲಿಂದ ನೀನು ಅರ್ಧ ಕೆಜಿ ಚಿಕನ್ ತಗೊಂಡು ಮಾಡಕ್ಕಾಯ್ತಿಲ್ವಾ? ಮಾಡಿದ್ರೆ ಉಪಯೋಗ ಮಾಡ್ತೀನಿ ಅಂತೀಯ ನೀನೇ ಹಂಗೆ ಹೇಳು. ಆಯ್ತು ಬಿಡು ನೋಡ್ತೀನಿ ಕೆಂಪು ಎಷ್ಟು ದಿನ ಹಿಂಗೆ ಇದೆಯಾ ಅಂತ. ಅಯ್ಯೋ ನಮ್ಮ ಮನೇಲಿ ಇದ್ದಿದ್ದೆ ದಿನ ಗೋಳು ಇವ್ನು ನಂಗೂ ನೋಡಿ ನೋಡಿ ಸಾಕಾಗೋಗದೆ ಕಣವ. ಏನು ಸೀರಿಯಲ್ ಗೀರಿಯಲ್ ನೋಡ್ತಿದ್ರೆ ಹೆಂಗೆ? ಯಾವ ಸೀರಿಯಲ್ ನೋಡ್ದೆ? ನಂದೇ ಒಂದ್ ಸೀರಿಯಲ್ ಕೂತದೆ ಇಲ್ಲಿ. ಅಕ್ಕ ಈಗ ಬಂದಕ್ಕ ಅಯ್ಯೋ ಎಷ್ಟು ಚೆನ್ನಾಗಿದ್ದಕ್ಕ ನೀನು ನೋಡು. ಏನ್ ಬೇಕು ಏನ್ ಇಸ್ಕೊಂಡು ಬಂದಿದ್ಯವ? ಲೋಟ ಸಕ್ಕರೆ ಇಸ್ಕೊಂಡು ಹೋಗದ. ಸಕ್ಕರೆ ಮಾತ್ರವ ಇನ್ನೊಂದೆಲ್ಲ ಈಸ್ಕ ಹೋಗು. ಬೇಡ ಬರೀ ಸಕ್ಕರೆ ತಗೊಳ್ಳಿ ಕೊಟ್ಟು ಕಳ್ಸಕ್ಕೆ ಅಂತ ನೀನು ನೋಡ್ದೆ ನಿಂತಿದ್ದಲ್ಲ. ಕೊಡ್ತೀನಿ ಕೊಡ್ನ ಕೊಡ್ನ. ಅಯ್ಯೋ ಸಕ್ಕರೆ ಕೇಳ್ಕೊಂಡು ಬಂದಿದ್ಯಲ್ಲ ಇಲ್ಲಿಗ ಅಂತ. ಸಕ್ಕರೆ ಅದ್ರಲ್ಲಿ ಅಕ್ಕಪಕ್ಕ ಮನೆಯವ್ರಿಗೆ ಮಾಡಕ್ಕೆಲ್ಲ ಕೆಲಸ ಇಲ್ವಾ? ನಿಮ್ ಮನೇಲಿ ಕೂತ್ಕೋ, ನಮ್ಮ ಮನೆಗೆ ಬಂದ್ರೆ ಅಕ್ಕ ಏನಾಯ್ತಕ್ಕ ಅಂತ. ಸಕ್ಕರೆಯ ಅಂಗಡಿ ಕೇಳ್ಬೇಕು ಇಲ್ಲ ನಮ್ಮ ಮನೇಲಿ ಬಂದು ಕೇಳ್ಬೇಕ? ಸಕ್ಕರೆಯ ಅಂಗಡಿ ತಗೊಳ್ಳೋದು. ನಮ್ಮ ಮನೇಲಿ ನಾವೇನು ಸಕ್ಕರೆ ಫ್ಯಾಕ್ಟ್ರಿ ಮಾಡ್ತಿದ್ದವ? ನೀನಾಗೆ ಮಡ ಸಾರು ಮಾಡಿ ಆಗಿತ್ತು ಸಕ್ಕರೆ ಬೇರೆ ಕೊಡ್ತೀಯ ಅವ್ರಿಗೆ ಗುಂಡಾಳಾಗ. ಈಗ ನನಗಿವಾಗ ಸಕ್ಕರೆ ಹೆಂಗ್ ಕೊಟ್ಟೆ ನೀನು ಎಷ್ಟು ಜೋರ್ ಹಾಕ್ತೇಳಿ ಅಷ್ಟು ಹೇಳು. ಮತ್ತೆ ಇವತ್ತು ಯಾರು ಬಂದಿದ್ಲು? ಬರ್ಬಾರ್ದು ಗಂಡು ನಿಂತಿರ್ಗ ತಿರ್ಗ ಮಾತಾಡ್ತಿಯಲ್ಲ. ನಾನು ನನ್ನ ಹೆಂಡತಿನ ಹೆಂಗ್ ಗೊತ್ತ ಇಟ್ಕೊಳ್ಳೋಣ ಅಂತ ನನಗೆ ಗೊತ್ತು. ಏನಪ್ಪ ನಿಂಗೆ ಬಂದಿರೋದು? ಯಾವಾಗ್ಲೂ ನೀನು ದುಡ್ಡು ಸಾಕಲ್ಲ, ಅಮ್ಮ ತಂದಿರೋ ದುಡ್ಡಲ್ಲಿ ನೀನ್ ಬಿದ್ದಿದ್ದಿ. ನಾನು ಡೈಲಿ ಕುಡ್ಕ ನಾನು ನೀನು ತಿರ್ಗ ನನ್ನ ಎದುರುಗಡೆಯಲ್ಲ. ಇವತ್ತು ಎಲ್ಲ ಮಕ್ಕಳು ನೀವಿರ್ಬೇಕು ಇಲ್ಲ ನಾನಿರ್ಬೇಕು? ಬಿಡಲ್ಲ. ಆಯ್ತು ಹೌದು ಹೌದು. ಈಗ ಕೇಳಂತಂದು ಹಾಕ್ರಿ ಅಷ್ಟೇ. ಏನ್ ತಗೊಂಡ್ಬಂದಾಕನೆ ನೀನೇ ತಗೊಂಡ್ಬಂದು ಹಾಕು ನನಗೆ. ಇನ್ನೊಂದು ತಿರುಗ ಮಾತಾಡ್ಬೇಡ. ನಮ್ಮ ಜೀವನ ಸಾಗಿರ್ತಾನೆ. ಇನ್ನೊಂದು ತಿರುಗ ಮಾತಾಡ್ಬೇಡ. ನಾನು ಅಷ್ಟು ವರ್ಷ ಸಂಪಾದನೆ ಮಾಡೋರಿ ಕರಿ. ನೀನ್ ಮನೆ ತಂದೇನಿ, ನೀನ್ ಮನೆ ತಂದೇನಿ. ನೀವು ಒಳ್ಳೆ ರಚನೆ 3 ಸೈಟ್ ತಂದಾನೆ ಗೊತ್ತಾಗ ನಿಂಗೆ. ನೋಡು ಬರೋ ವೆಬ್ಸೈಟ್ ಇದಾವಪ್ಪ ನೋಡ. ನೀ ಇಟ್ಕೊಂಡ ಬೇಗ ನಾವು ಓಟು ಕೊಡೋರು ನಮ್ಮ ಅಷ್ಟು ಕೇರ್ ಮಾಡಬೇಡ. ಓಟು ಕೊಡೋರ್ದು ಗೊತ್ತು. ನೀನ್ ಏನಕ್ಕ ಗೊತ್ತು?
ಮಕ್ಕ ಒಡೆಯೋದು ಕೂಡ ಸೆಕೆಂಡ್ರಿ. ನೀವು ಗಂಡಿನಿಂದ ತಿರುಗ ಮಾತಾಡೋಣ ಮಕ್ಳಿಗೆ. ಅವಳು ನಿಮ್ಮ ಅನ್ನ ಇಕ್ಕೊಡಂದ್ರೆ ಅನ್ನ ಇಕ್ಕೊಡಿದ್ದೀರ. ದುಡ್ಡು ಮಾಡಂದ್ರೆ ಇಷ್ಟಂದ ಇನ್ನು ಏನ್ ಮಾಡನಿ ಅಯ್ಯಯ್ಯ ನೀನ್ ಕಲ್ತಿರೋ ಮಳಿಗೆ ಅವಳ ಬೇರೆ ಬುದ್ಧಿ ಹೇಳ ತಿರುಗ ಮಾತಾಡ್ತೀಯಲ್ಲ ನಮ್ಗಿರೋ ಹೇಳ್ತೀವಿ. ನಿಮ್ಗೇನ್ ಬಂದಿರೋದ್ ಮಲಗ್ರ ಬರ್ಬರ್ತಾರ ನಿಮ್ಗೇನು ಬಂದಿರೋದು ದೊಡ್ಡವಾಗ ನನ್ನ ಸಾಯಿಸ್ಬಿಡ್ತೀಯಲ್ಲ ಇವತ್ತೇ. ಅಯ್ಯೋ ನಿನ್ ಕತೆ ಮುಗಿತ ಇನ್ಮೇಲಿಂದ. ನನ್ನ ಹೆಂಡತಿ ಹೆಂಗತ್ ಬಸ್ಸಲ್ಲಿ ಕಾಣಕ್ಕೆ ಅಕ್ಕ ಅಕ್ಕ ಸಾಕಕ್ಕ ಏನ್ ಮಾಡನಕ್ಕ ನನ್ ಗಂಡನ್ ದಿನ ಇದ್ದಿದ್ದೆ ನೋಡು ನಂಗೂ ನೋಡಿ ನೋಡಿ ಸಾಕಾಗೋಗದು. ಏನ್ ಮಾಡಲಿ ಏನಾಯ್ತು? ನಾನು 2-3 ದಿನದಿಂದ ಕೇಳ್ಕೊತೀನಿ ಹೊಸಿ ಮಾಡಿ ನೀವು ಮನೇಲಿ ಇನ್ನೇನ್ ಮಾಡೋದು? ಮನೇಲಿ ನೆಮ್ಮದಿನೇ ಇರಕ್ಕಿಲ್ಲ. ಕುಡ್ಕ ಬಂದ್ಕೊಂಡು ಚರಂಡಿಲೆಲ್ಲ ಬಿದ್ದಿರ್ತಾನೆ. ಇವ್ನ್ ನೋಡಿ ನೋಡಿ ನಂಗೂ ಸಾಕಾಗೋಗದೆ. ಅಯ್ಯೋ ದೇವ್ರೆ ನಿನ್ ಗಂಡಕ್ಕೆ ಏನ್ ಬಂದಿರೋದು? ವಯಸ್ಸಿಗೆ ಬಂದಿರೋ ಮಗಳದೇ ಎಲ್ಲ ಒಂದ್ ಕಡೆ ಗಂಡು ನೋಡಿ ಮಾಡತ್ತಾನೆ. ಅಯ್ಯ ಅವನ್ಗ ಆ ಬುದ್ಧಿ ಇದ್ದಿದ್ರೆ ನಾನ್ ಯಾಕವ ಹಿಂಗಿರ್ತಿದ್ದೆ? ಏನ್ ಗೊತ್ತಾ, ನಮ್ ಚಿಕ್ಕಪ್ಪನು ಹಿಂಗೆ ಕುಡ್ಕೊಂಡ್ ಸಾಯ್ತಿದ್ದ ಅಲ್ಲಿ ಇಲ್ಲಿ ಬಿಟ್ಕೊಂಡು. ಮೈಸೂರಲ್ಲಿ ಬಸವ ಫೌಂಡೇಶನ್ ಅಂತ ಬಸವನ ಮಾರ್ಗ ಫೌಂಡೇಶನ್ ಅಂತ ಐತೆ. ಆ ನಂಬರ್ ಕೊಡ್ತೀನಿ, ಅಲ್ಲಿ ಸ್ವಲ್ಪ ಹೋಗು. ಒಂದ್ ತಿಂಗಳಲ್ಲೆಲ್ಲ ಕುಡಿಯೋ ಕಳ್ಸ್ತಾರೆ ಆಯ್ತಾ? ಹಾ ಆಯ್ತು ಕಣಕ, ಹೆಂಗೋ ಒಳ್ಳೇದಾಗ್ಲಿ ಕಣಕ. ಕಳ್ಸು ನಿನ್ ಗಂಡಿನ ಅಲ್ಲಾದ್ರೂ ಓಸಿ ಸರಿಯಾಗಿ ಬಂದು ನೆಟ್ಟಿಯ ನಿನ್ ಮಗಳಿಗೆ ಮದ್ವೆ ಮಾಡಿ ಕಳಿಸ್ತೀನಿ. ಕುಡುಕ್ ನನ್ ಮಗ ಕೇಳೋಣ ಇಲ್ವಾ ಅದು ಗೊತ್ತಿಲ್ಲ ನನ್ಗೆ. ಸರಿ ಆಯ್ತು ಕಣವ, ನಂಬರ್ ಕೊಡ್ತೀನಿ, ಫೋನ್ ಮಾಡ್ಬಿಟ್ಟು ಕಳ್ಸು. ಸರಿ ಕಣಕ, ಮತ್ತಿನ ಕಣಕ. ಸರಿ ಕಣ ಮಗ ನನ್ನ ಹೆಂಡತಿಯ ಬಂದು ನೋಡು. ಈಗ ನೀನು ಬರೀ ಎ ಅಂದ್ರೆ ಬಿ ಅಂತಲೇ ಅಂತಿದ್ದೆ, ಈಗ ಅವರು ಸಿ ಅಂದ್ರೆ ಬಿ ಅಂತಲೇ ನನ್ನ ಹೆಂಡತಿ. ಕುಡ್ಕೊಂಡು ಹೋಗಿ ಡೈಲಿ ಹೆಂಡತಿನ ಹದ್ಬತ್ತಲ್ಲಿ ಇಟ್ಕೋ. ಆಮೇಲೆ ಅವ್ರು ಮುಂದೆ ಹೋಗ್ಬಿಟ್ರೆ ನಿನ್ನ ಮನೇಲಿ ಜಾಗ ಕುಡಿತೀನ. ಈಗ ಎ ಅಂದ್ರೆ ಬಿ ಅನಿಸ್ತೀನಿ. ಈಗ ಇನ್ನೂ ಕುಡ್ಕೊಂಡು ಹೋಗ್ತೀನಿ. ನಾನು ಡೈಲಿ ಕೊಡ್ತೀನಿ. ಹಲೋ 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 ಸರ್, ಹೇಳಿ. ನೀವು ಕುಡಿಯೋದ್ ಬಿಡ್ಸೋ ಸಂಘದವ್ರ? ಹೌದು ಹೌದು. ಬಸವ ಫೌಂಡೇಶನ್ ಅವರಲ್ವಾ ನೀವು? ಮೈಸೂರಿನಲ್ಲಿರೋರು? ನಾವೇ ಹೇಳಿ. ಅಯ್ಯೋ ನನ್ ಗಂಡಂದು ಒಂದ್ ದೊಡ್ಡ ಸಮಸ್ಯೆ ಆಗ್ತದೆ. ಕುಡ್ದಿ ಹಾಳ್ ಮಾಡ್ತಾನೆ. ಬನ್ನಿ. ಅಡ್ರೆಸ್ ಹೇಳಿ. ನಾಗಿ ನಮ್ದು ವಡೆರಸಳ್ಳಿ. ಮಗ್ಲೇ ನೀನು ಮಾರಮ್ಮನ್ ದೇವಸ್ಥಾನದ ಮುಂದೆನೆ ನಮ್ಮ ಮನೆ ಇರೋದು ಸರ್. ಬನ್ನಿ ಸರ್ ಬೇಗ. ಮಗೆ ನೀನು ಹೇಳಂಗ್ ಕೇಳುವ ಇಲ್ಲ ಕತೆ ಮುಗಿಸೋನಿಂದ. ಏನ್ ಖಾತೆ ಮುಗಿಸಕ್ಕೆ ನಾನು ಇರೋಣ ಯಾರಣ್ಣ ನೀವು? ಒಂದು ತಿಂಗಳ ನಂತರ ಅಯ್ಯೋ ಇಷ್ಟ ದಿನ ಆಯ್ತು ಕಳಿಸ್ತಾ ಈ ಕುಡ್ತನ ಮಗ ಕುಡಿಯೋದ್ ಬಿಟ್ಬಿಟ್ನೋ ಇಲ್ವಾ ಅದು ಗೊತ್ತಿಲ್ಲ ಕಣಪ್ಪ ನನ್ಗೆ. ಅಯ್ಯೋ ಮೊದ್ಲಂಗ ಇದ್ದಾನೋ ಇಲ್ಲ ಈಗ್ಲೂ ಹಂಗೆ ಮಾಡೋಣ ನಂಗಂತೂ ಗೊತ್ತಿಲ್ಲ ನನ್ ದೇವ್ರೆ. ಸಂಪೂರ್ಣ ಗುಣ ಮಾಡೇ ಕಳ್ಸೋದು. ಹಂಗೆ ಆಗ್ಲಿಕ್ಕ ನಾವು ಒಳ್ಳೇದ್ ಮಾಡ್ಲಿ ಒಡರಸೋಳಿ ದೇವ್ರು. ಅಯ್ಯೋ ದೇವ್ರೆ ಏನಪ್ಪ ಮಾಡನೆ, ನನ್ ಜೀವವೇ ತಡಿತಲ್ಲ. ಇನ್ನೊಂದ್ಸಲಿ ಬಂದು ಹಿಂಗೆ ಹೊಡೆದ್ರೆ ಮಾತ್ರ ನಾನಂತೂ ಇರಿಕೆಲ್ಲ ಗ್ಯಾರಂಟಿ ಭೂಮಿ ಮೇಲೆ. ನೋಡಿ ನೋಡಿ ದಿನ ಸಾಕಾಗೋಯ್ತು. ಬನ್ನಿ ಸರ್. ಅಯ್ಯೋ ಇವ್ನು ನಿಜವಾಗ್ಲೂ ಗಂಡ.
ಮಗಳು ಸರಿ ಮಾತಾಡ್ತೀರ ಎಂದು ಚೆನ್ನಾಗಿದ್ದೀವ. ಅಯ್ಯೋ ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಲ್ಲ ಅಷ್ಟೇ ಸಾಕು. ಇನ್ಮೇಲಂತೂ ಕುಡಿಬೇಡಿ. ಈಗ ನಾನು ಕುಡಿದಿಲ್ಲ, ನಂಗೆ ಸ್ವಲ್ಪ ಊಟ ಹಾಕೊಟ್ರಿ. ನಮ್ಮ ಮನೆ ಕೈ ತುಂಬಾ ಊಟ ಮಾಡಿ ಜಾಸ್ತಿ ದಿನ ಆಗೋಯ್ತು. ಅಯ್ಯೋ ಅದು ಇವಾಗ ನಾವು ಮಟನ್ ಸಾರು ಮಾಡಿದೀವಿ, ಆಸೆನ ಪೂರೈಸ್ತಾ ಇದೀವಿ ಇವತ್ತು. ಅಯ್ಯೋ ನನ್ನ ಮುದ್ದು ಚಿನ್ನ ಕಣೋ ನೀನು. ಹೊಟ್ಟೆ ತುಂಬಾ ತಿನ್ನಿ. ಏನ ಮಾಡ್ತೇನಿ? ಚಿಕನ ಊಟ ಮಾಡ್ತಿದ್ದೆ ಚಿಕನ. ಎಷ್ಟು ದಿನ ಆಯ್ತು ಎಲ್ಲೋ ಹೋಗಿದೆ? ಚಿಕನ ಕೆಲಸ ಇತ್ತು, ಬಾ ಚಿಕನ ಊಟ ಮಾಡು. ಒಂಚೂರ ಕಡೆಗೆ ಹೋಗಿ ಬರಲ್ಲ ಕೆರೆಗಳಿಗೆ. ಚಿಕನ ಊಟ ಮಾಡು ಚಿಕನ. ಒಂಚೂರ ನೈಟ್ ಅಣ್ಣ ಇಲ್ಲ ಇಲ್ಲ ದಯವಿಟ್ಟು ಬೇಡ, ಬರೀತಿಲ್ಲ ಅಣ್ಣ. ಹೋಗು ನೀನು. ನನ್ನ ಹೆಂಡತಿನ ಇಷ್ಟು ದಿನ ಬಿಟ್ಟಿದ್ದೆ, ಇನ್ಮೇಲೆ ನನ್ನ ಹೆಂಡತಿ ಹೇಳ್ಕೊಂಡು ತುಂಬಾ ಹೊಡಿತಿಲ್ಲ. ಆಯ್ತು ನೀನು ಹೋಗೋಣ, ಹೋಗು ಹೋಗು. ಎಲ್ಲೋಗೂ ನೀನಿಂದ ನಮ್ಮಪ್ಪ ನಿನ್ನ ತವರು ಈ ಊರಲ್ಲಿ 3 ಸಲ ಇದ್ಬಿಟ್ರೆ ಊರು ಹಾಳಾಗೋಯ್ತೆ. ಅಯ್ಯೋ ಎಂತ ಮನಾಳ್ರು ಸಂಘ ಮಾಡಿದ್ದೆ ನೀನು ನನ್ ಗಂಡೆ. ನನಗೆ ತಪ್ಪಾಯ್ತು. ನನಗೆ ಅವನು ಬೇಡ ಬೇಡ ಅವ್ರು ಕುಡಿಸಿದ ಲೋಪ ನನ್ನ ಮಗ. ಅಯ್ಯೋ ಒಳ್ಳೆ ಬುದ್ಧಿ ಕಲ್ತ್ಕೊಂಡಲ್ಲ ಬಿಡು, ನಂಗೆ ಅಷ್ಟೇ ಸಾಕು. ಇಲ್ಲ ನನಗೆ ಇನ್ಮೇಲೆ ನಿನ್ನ ಬಿಟ್ಟು ಎಲ್ಗೂ ಹೋಯ್ತಿಲ್ಲ. ನೀನು ಕುಡಿಬೇಡ ದಿವಸ ನಾನು ಕುಡಿತಿಲ್ಲ. ನೀನು ಏನು ಹೇಳ್ತೀಯ ಮಾಡ್ಕೊ ಹೋಯ್ತೀನಿ. ಆಯ್ತು ಎದೇಳು. ಎಲ್ರಿಗೂ ಧನ್ಯವಾದಗಳು. ಈ ನಾಟಕದ ಮೂಲಕ ನಿಮಗೆ ವಿಷಯ ತಿಳಿಸಿರೋದೇನಪ್ಪ ಅಂತಂದ್ರೆ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿರುವಂತ ಕೆಲವು ವ್ಯಕ್ತಿಗಳು ನಿಮ್ಮ ಮನೆ ಸಂಸಾರನ ಒಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ಅದು ಯಾವುದೇ ಕಾರ್ಯಕ್ಕೂ ಕೂಡ ನೀವು ಅವಕಾಶ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ನಮ್ಮ ನಾಟಕ ಧನ್ಯವಾದಗಳನ್ನ ಹೇಳ್ತಾ ಸಿಗೋಣ. ಸ್ವಲ್ಪ ನೀವು 2 ಸನ್ನಿವೇಶವನ್ನ ಈಗ ನೀವು ಕಣ್ತುಂಬ್ಕೊಂಡ್ರಿ. ಒಂದು ಸಹವಾಸದಿಂದ ಸನ್ಯಾಸ ಕೆಟ್ಟ ಅನ್ನಂಗೆ ಯಾರ್ದೋ ಸಹವಾಸ ಹಾಕೊಂಡು ತಾನು ಹೊರಗಡೆ ತನ್ನ ದುಡಿಮೆ ಎಲ್ಲ ಹಾಳು ಮಾಡ್ಕೊಂಡು ತನ್ನ ಹೆಂಡತಿ ಮಕ್ಕಳನ್ನ ಸಾಕದೆ ಅವ್ರ ನೋಡಿ ದೊಡ್ಡದು ಮಾಡ್ಕೊಂಡ. ಹಂಗೆ ಅದು ಯಾವ್ದೋ ಅವಳು ಸಂಘ ಮಾಡಿದ್ಕೆ ಹೆಂಡತಿ ಸರಿ ಅಂತ ಸಂಘ ಮಾಡಿದ್ಕೆ ಅವಳು ನಂಬರ್ ಅವಳೇನೋ ಅವಳನ್ನ ಸರಿ ಮಾಡಿದ್ರೆ. ಹಂಗೆ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ತರ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿ ಮತ್ತು ತಮ್ಮ ಮನೆಗಳಲ್ಲೂ ಗ್ರಾಮಗಳು